ನಮಸ್ತೆ ಆಚಾರ್ಯ, ಹರಿ ಸಮಾಜ ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಸರ್. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಆಚಾರ್ಯ. सुमतिभिरनुमेयं शुभ्रकायं सखाजं सुखमजमनपायं मुक्त्युपायं विमायं नृहजमहममेजं झेजमानायगेजं सदजमसदजेजं श्रीसहायं भजेयम् अञ्जनासूनुसान्निध्याद्विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरजः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेषसन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे द्वादशाध्याये अद्य कथानुवादे सति किंचित पूर्वकथानुवादः. ಈಗ 24ನೇ ಶ್ಲೋಕ. ಈಗ ಈ ಶ್ಲೋಕದಲ್ಲಿ ಏನ್ ತಿಳಿಸ್ತಾರೆ ಅಂದ್ರೆ, ಈಗ 14 ಮನ್ವಂತರಗಳ ಕಾಲ 14 ಮನುಗಳು ಆಳ್ತಾರೆ. ತಮ್ಮ ಕಾಲದಲ್ಲಿ ತಾವು ಆಳ್ತಾರೆ. ತಾವು ಆಳೋದು ಅಂತಂದ್ರೆ ಆ ವರ್ಷಗಳು ಏನ ಇರುತ್ತೆ, ಹೇಗಿರುತ್ತೆ ಅದು ಅಂತಂದ್ರೆ, ಅವರ ವಂಶದವರೆಲ್ಲ ಆಗ ಸೃಷ್ಟಿಗೆ ಬಂದಿರ್ತಾರೆ ಅಂತ ಅರ್ಥ. ಯಾವ ಮನ್ವಂತರದಲ್ಲಿ ಯಾವ ಮನು ಇರ್ತಾರೆ, ಆ ಮನುವಿನ ಕಾಲದಲ್ಲಿ ಆ ಮನುವಿನ ವಂಶದಲ್ಲಿ ಬಂದ ರಾಜರು, ಹಾಗೆ ಸಪ್ತರ್ಷಿಗಳು, ದೇವತೆಗಳು, ಇಂದ್ರರು, ಗಂಧರ್ವರು, ಹೀಗೆ ಎಲ್ಲರೂ ಆ ಕಾಲದಲ್ಲೇ ಬರ್ತಾರೆ. ಆಯಾಯ ಮನುವಿನ ಎಲ್ಲ ಕಾಲಗಳಲ್ಲಿ, ತಾಪಸ ಮನುವಿನ ಕಾಲದಲ್ಲಿ ರೈವತ, ವೈವಸ್ವತ, ಹೀಗೆ ಆಯಾಯ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟು ಕಾಲದಲ್ಲಿ ಎಲ್ಲರೂ ಅವತರಿಸ್ತಾರೆ ಅನ್ನೋ ವಿಷಯಕ್ಕೆ ಬಂತು. ಹಾಗಾದ್ರೆ ಪ್ರತಿಯೊಬ್ಬ ಮನು ಎಷ್ಟು ಕಾಲ ತನ್ನ ಅವಧಿನ ಅನುಭವಿಸ್ತಾನೆ ಅಂದಾಗ, ಸ್ವಂ ಕಾಲಂ ಮನುರ್ಭುಂಕ್ತೆ, ತಮ್ಮ ಕಾಲ ಆಯುಷ್ಯ ಎಷ್ಟಿದೆಯೋ ಅಷ್ಟು ಕಾಲದವರೆಗೆ ತಾವು ಆ ಪದವಿಯಲ್ಲಿದ್ದು ಅನುಭವಿಸ್ತಾರೆ. ಹಾಗೆ ಅದೇ ಮನ್ವಂತರಗಳಲ್ಲಿ ಮನವಃ ತದ್ವಂಶ್ಯಾಹ ಋಷಯಃ ಸುರಾಹ ಭವಂತಿ ಚ. ಅಷ್ಟೇ ಅಲ್ಲ, ಸುರೇಶಾಹ ಇಂದ್ರಾದಿಗಳು ಕೂಡ, ಹಾಗೆ ಏಚತಾನನು ಅವರನ್ನು ಅನುಸರಿಸಿಕೊಂಡಿರೋ ಗಂಧರ್ವರು ಯುಗಪತ್ ಭವಂತಿ, ಎಲ್ಲ ಒಟ್ಟಿಗೆ ಆ ಕಾಲದಲ್ಲೇ ಇರ್ತಾರೆ. ಹಾಗಾದ್ರೆ ಇವರು ಅನುಭವಿಸುವಂತಹ ಕಾಲ ಎಷ್ಟು ಅಂದಾಗ 71 ಚತುರ್ಯುಗ ಜೊತೆಗೆ 18.5 ಲಕ್ಷ ವರ್ಷ, 18.5 ಲಕ್ಷ ವರ್ಷ ಅಂತ ಉಲ್ಲೇಖ ಮಾಡಿದ್ವಿ. ಇದನ್ನೇ ಪದರತ್ನಾವಲಿಯಲ್ಲಿ ಹೇಳ್ತಾರೆ, ಸಾರ್ಧ ಅಷ್ಟಾದಶ. ಅಷ್ಟಾದಶ ಅಂದ್ರೆ 18, 18 ಅರ್ಧ 18.5, ಸಾರ್ಧ ಅಷ್ಟಾದಶ ಲಕ್ಷ ವರ್ಷ ಅಧಿಕ ಏಕಸಪ್ತತಿ ಚತುರ್ಯುಗಾವಸಾನಂ ಅಂತ.
ಹಾಗಾದ್ರೆ 18,000 ಅಂದ್ರೆ 18.5 ಏನು ಲಕ್ಷ. ಹಾಗಾದ್ರೆ 18.5 ಲಕ್ಷ ವರ್ಷ ಏನಿದೆ ಅದನ್ನ ಮೇಲಿಟ್ಕೊಳ್ಳಿ. ಅಂದ್ರೆ ಅರ್ಥ ಯಾವ್ದ ಮೇಲೆ? ಏಕಸಪ್ತತಿ ಚತುರ್ಯುಗ, 71 ಚತುರ್ಯುಗ ಏನಿದೆ ಅದರ ಮೇಲೆ 18.5 ಲಕ್ಷ ವರ್ಷ ಅಂತ ಅರ್ಥ. ಇಷ್ಟು ಮನು ಕಾಲ ಅಂತ ಅರ್ಥ. ಒಬ್ಬ ಮನು ಆಳುವಂತಹ ಕಾಲ. ಇಷ್ಟು ಕಾಲದಲ್ಲಿ ಏನೇನಾಗ್ಲಿಕ್ಕೆ ಸಾಧ್ಯ? ಎಲ್ಲ ಆಗತ್ತೆ ಅಂತ ಅವ್ರ ವಂಶದವ್ರು ಬರ್ತಾರೆ, ಋಷಿಮುನಿಗಳು, ದೇವತೆಗಳು, ಗಂಧರ್ವರು ಎಲ್ಲರೂ ಸೃಷ್ಟಿಯಲ್ಲಿ ಇರ್ತಾರೆ. ಇಷ್ಟು ಇಲ್ಲಿ ಬಂದ ವಿವರಣೆ. ಇದಾದ್ಮೇಲೆ ಇದಕ್ಕೆ ಪ್ರಮಾಣವಾಗಿ ಕೊಡ್ತಾರೆ. ಯುಗೈಕ ಸಪ್ತತೇರೂರ್ಧ್ವಂ 18,000 ವತ್ಸರಾಣ ಮನೋರ್ಭುಕ್ತಿ ಅಂತ ಅದನ್ನೇ. ಅಂದ್ರೆ ಈ ಎಲ್ಲ ವರ್ಷಗಳಲ್ಲಿ ಮನು ಒಬ್ಬ ತಾನು ಅನುಭವಿಸ್ತಾನೆ. ಇದಾದ್ಮೇಲೆ 1,000 ಶತಾನಾಂ ಪ್ರಳಯಶ್ಚೈವ. ಇನ್ನು ಪ್ರಳಯ, ಪಂಚೋತ್ತರ ಮಥಾಪಿ ಚಂದ ಮುಂದೆ ಬೇರೆ ವಿವರಣೆಗೆ ಬರ್ತಾರೆ, ಅದನ್ನ ಆಮೇಲೆ ನೋಡೋಣ. ಪ್ರಕೃತದಲ್ಲಿ ಇಷ್ಟು ವರ್ಷಗಳ ಕಾಲ ಒಬ್ಬ ಮನು ಅನುಭವಿಸ್ತಾನೆ ಕಾಲವನ್ನ. ಆಗ ಎಲ್ರೂ ಅವತರಿಸ್ತಾರೆ. ಇಷ್ಟು ಬಂತು. ಇದಾದ್ಮೇಲೆ ಮನುವಿನ ಪ್ರಳಯ ಕಾಲದ ಬಗ್ಗೆ ಈಗ ಮಹಾವಾರಾಹ ಅಂತ, ಮಹಾವರಾಹ ಪುರಾಣ ಅಥವಾ ಸಂಹಿತೆ ಏನಿದೆ ಅದರಲ್ಲಿ ಬಂದ ವಿಷಯಕ್ಕೆ ಹೋಗ್ತಾರೆ. ಇದು ಭಾಗವತ ತಾತ್ಪರ್ಯದಲ್ಲೇ ಬಂದಿದ್ದು. ಆ ಭಾಗವತ ತಾತ್ಪರ್ಯದ ವಿವರಣೆ ಮಾಡ್ಬಿಟ್ರೆ ಆಗ ಟಿಪ್ಪಣಿ ವಿವರಣೆ ಮಾಡಿದ ಹಾಗೆ ಆಗ್ಬಿಡುತ್ತೆ. ಇನ್ನು ಮನುವಿನ ಪ್ರಳಯ ಕಾಲ ಅಂದ್ರೆ ಹೇಗೆ ಅಂದ್ರೆ 1,400 ವರ್ಷ ಅಂತ ಆಗ್ತದೆ. 1,400 ವರ್ಷ ಮನುವಿನ ಪ್ರಳಯ ಕಾಲ. ಆದ್ರೆ ಈಗ 6 ಮನ್ವಂತರ ತಗೊಳ್ಳೋಣ. ಮೊದಲು 6, 14 ಮನ್ವಂತರ, ಅದ್ರಲ್ಲಿ ಮೊದಲು 6. 6ನೇದರಲ್ಲಿ ಮೊದಲನೇ ಮನ್ವಂತರ ಪ್ರಳಯ ಕಾಲ ಅದು 2,000 ವರ್ಷ. 2ನೇ ಮನ್ವಂತರ ಪ್ರಳಯ ಕಾಲ 1,500 ವರ್ಷ. 3ನೇ ಮನ್ವಂತರ ಪ್ರಳಯ ಕಾಲ 1,400 ವರ್ಷ. ಇನ್ನು ಮಿಕ್ಕಿದ 3 ಮನ್ವಂತರಗಳ ಪ್ರಳಯ ಕಾಲ 1,300 ವರ್ಷ. ಹೀಗೆ ಇಂದ್ರಾದಿ ದೇವತೆಗಳು, ಋಷ್ಯಾದಿಗಳು ಎಲ್ಲ ಆಯಾಯ ಕಾಲದಲ್ಲಿ ಅನುಭವಿಸಿ ಆಗಾಗ ಪ್ರಳಯ ಆಗ್ತಾ ಇರತ್ತೆ. ಇದು ಮನ್ವಂತರ ಪ್ರಳಯ ಅಂತ ಅದನ್ನ ಕರೀತಾರೆ. ಅದನ್ನ ಒಂದೊಂದು ಮನ್ವಂತರಕ್ಕೂ ಒಂದು ವ್ಯತ್ಯಾಸ ಇರ್ತಾ ಹೋಗುತ್ತೆ. ಶ್ಲೋಕದ ನಂಬರ್ 24ನೇ ಶ್ಲೋಕ. ಹೀಗೆ ಮಹಾವರಾಹದಲ್ಲಿ ಈ ಬಂದ ಮಾತು. ಈಗ ಆ ಶ್ಲೋಕದ ಅರ್ಥಕ್ಕೆ ಹೋಗೋಣ. 1,000 ಶತಾನಾಂ ಪ್ರಳಯಶ್ಚೈವ. ಇಲ್ಲೆಲ್ಲ ಸಂಖ್ಯೆಯನ್ನು ಕೊಟ್ಬಿಡ್ತಾರೆ. 1,000 ಅಂದ್ರೆ 1000 ಅಂತ ಆಯ್ತು. ಚತುಹು ಉತ್ತರಂ ಅಂದ್ರೆ 4 ಮುಂದೆ ಇರೋ 1000 ಅಂದ್ರೆ 4,000 ಅಂತ ಆಯ್ತು. 4,000 ಆಯ್ತು. ಇನ್ನು ಮುಂದಕ್ಕೆ ಶತಾನಾಂ ಪ್ರಳಯಶ್ಚೈವ ಅಂತ ಬಂತು. 100 ಅಂತ ಬೇರೆ ಆಯ್ತು. 4 ಮುಂದಿರೋ 1000 ಶತ 100 ಅಂತ. ಹಾಗಾದ್ರೆ ಏನರ್ಥ? 1,400 ವರ್ಷ ಅಂತ ಲೆಕ್ಕಕ್ಕೆ ಬರುತ್ತೆ ಅಂತ ಈ ರೀತಿ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಇನ್ನು ಇದಾದ್ಮೇಲೆ ಆ 2,000 ವರ್ಷ ಅದು ಇದೇನಿದೆ, ಆದ್ಯೇಷು ಷಟ್ಸು ಪ್ರಥಮೆ 2,000 ಪ್ರಕೀರ್ತಿತಂ ವತ್ಸರಾಣ ಮನೋರಂತಹ ಏವಂ ಇಂದ್ರಾದೀನಾಂ ಭವೇತ್ ಅಂತ ಅದನ್ನ ವಿವರಣವಾಗಿ ಹೇಳಿದ್ದಾರೆ. ನಾವು ಶ್ಲೋಕವನ್ನು ನೋಡಿದ್ರೆ ಇನ್ನು ಸಮಸ್ಯೆ ಜಾಸ್ತಿ ಆಗ್ಬಿಡುತ್ತೆ. ಹಾಗೆ ಎಷ್ಟು ಹೇಳ್ತಾ ಇದಾರೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಸರಳವಾಗಿ ಏನಿದೆಯೋ ಅದನ್ನ ಮೊದಲು ತಿಳ್ಕೊಂಡ್ರೆ ಆಗ ಅದನ್ನ ಹೇಗ್ ಶ್ಲೋಕಕ್ಕೆ ಜೋಡಿಸ್ಬೋದು ಆಗ ನೋಡ್ಕೊಬಹುದು. ಇದು ಒಂದಾಯ್ತು. ಇನ್ನು ಪಂಚೋತ್ತರ ಅಥಾಪಿ ಚ ಅಂತ ಒಂದು ಮಾತು ಬಂದಿದೆ ಶ್ಲೋಕದಲ್ಲಿ. ಪಂಚೋತ್ತರ ಅಥಾಪಿ ಚ ಅಂತ ಏನು, ಅಥಾಪಿ ಚ ಅಂತ ಹೇಳಿದಾಗ ಇನ್ನೂ ಸೇರಿಸ್ಕೊಳ್ಬೇಕು ಅಂತ ಅರ್ಥ. ಏನ್ ಸೇರಿಸಿದ್ದಾರೆ ಅಂದ್ರೆ 1,500, 1,400 ಇದಾದ್ಮೇಲೆ ಬರೋ ಸಂಖ್ಯೆಗಳು ಅಂದ್ರೆ 1,300 ಏನಿದೆ ಅದನ್ನೆಲ್ಲ ಸೇರಿಸ್ಕೊಳ್ಬೇಕು ಅಂತ. ಅಂದ್ರೆ ಎಲ್ಲವನ್ನ ಹೇಳಿರೋದಿಲ್ಲ ಇಷ್ಟು ವರ್ಷ ಅಂತ ಶ್ಲೋಕದಲ್ಲಿ. ಆದ್ರೆ ಚ ಇದನ್ನೂ ತಗೊಳ್ಳಿ ಅಂತ ಅಂದಾಗ ಬಿಕ್ಕಿದ್ದನ್ನು ನಾವು ಸೇರಿಸ್ಕೊಳ್ಬೇಕು. ಇನ್ನು 2,000 ಅಂತಂದ್ರೆ 2ರಿಂದ ಕೂಡಿದ 1,000 ಅಂತ ಅರ್ಥ. ಅಂದ್ರೆ 2,000 ಅಂತ ಅರ್ಥ. ಆದ್ರೆ ಇಲ್ಲೇನ್ ಮಾಡಿದ್ದಾರೆ, 1,200 ಅಂತ ಅರ್ಥ ಮಾಡಿದ್ದಾರೆ. ಯಾರು? ಪ್ರಬೋಧಿನಿಕಾರರು ಅಂತ ಅವರ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅವರ ಹಾಗೆ ಅರ್ಥ ಮಾಡಿ ಏನ್ ಮಾಡಿದ್ದಾರೆ, ಮೊದಲನೇ ಮನ್ವಂತರದ ಪ್ರಳಯ 1,200 ವರ್ಷ. ಮುಂದಿನ 7 ಪ್ರಳಯ ಏನಾಗತ್ತೆ ಮನ್ವಂತರ ಪ್ರಳಯ ಅದು ಪ್ರತಿಯೊಂದು 1,400 ವರ್ಷ ಅಂತ ಹೇಳಿದ್ದಾರೆ. ಕೊನೆ 6 ಮನ್ವಂತರ ಪ್ರಳಯಗಳನ್ನು ತಗೊಂಡ್ರೆ ಅದು ಪ್ರತಿಯೊಂದು ಅದು ಆ 1,500 ವರ್ಷ ಅಂತ ತಗೊಂಡಿದ್ದಾರೆ. ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅಂದ್ರೆ ಈ ತರ ಎಲ್ಲ ವ್ಯಾಖ್ಯಾನ ಮಾಡ್ಲಿಕ್ಕೆ
ಯಾವ ಕ್ರಮವನ್ನ ಅನುಸರಿಸಿದ್ದಾರೆ ಅನ್ನೋದನ್ನ ನೋಡ್ಬೇಕು. ಒಬ್ಬೊಬ್ರು ಒಂದೊಂದು ಕ್ರಮವನ್ನ ಅನುಸರಿಸಿರ್ತಾರೆ. ಭಾಗವತ ತಾತ್ಪರ್ಯ ನಿರ್ಣಯದ ಮಾತು ಹೀಗಿದೆ, ಒಂದು ಸಂಹಿತೆಯ ಮಾತು ಕೊಟ್ಬಿಟ್ರು, ಮಹಾವಾರಾಹದಲ್ಲಿ ಹೀಗಿದೆ ಅಂತ. ಆದ್ರೆ ಅದನ್ನ ಅರ್ಥೈಸ್ಬೇಕಾದ್ರೆ ಈ ರೀತಿಯಲ್ಲಿ ಅರ್ಥೈಸಿದ್ದಾರೆ. ಇನ್ನು ಕೆಲವರು ಏನು ಹೀಗೆ ವಿವರಣೆ ಮಾಡ್ತಾ ಏನ್ ಮಾಡಿದ್ದಾರೆ, ಪ್ರತಿಯೊಂದು ಮನ್ವಂತರದ ಕಾಲ ಎಷ್ಟಾಯ್ತು, 71 ಮಹಾಯುಗ ಅಂದ್ರೆ ಚತುರ್ಯುಗಗಳೇನಿದೆ ಅದೇ ಆವೃತ್ತಿ ಆಗಿ 71 ಮಹಾಯುಗ ಅಂತ ಕರೀತಾರೆ. 71 ಮಹಾಯುಗ 18.5 ಲಕ್ಷ ವರ್ಷ ಅಂತ ಬಂತು. ಇಷ್ಟೆಲ್ಲ ಏನಾಯ್ತು, ಇಷ್ಟನ್ನ ಸೇರಿಸ್ಕೊಂಡ್ರು ಬ್ರಹ್ಮದೇವರ ಹಗಲಿನಲ್ಲಿ 20,000 ವರ್ಷ ಇನ್ನೂ ಬಾಕಿ ಇದೆಯಂತೆ. ಇಷ್ಟೆಲ್ಲ ಹೇಳಿದ್ರು ಇನ್ನೂ ಬ್ರಹ್ಮದೇವರ ಹಗಲು ಬಾಕಿ ಇದೆ, ಅದೆಲ್ಲ ಒಂದಿಷ್ಟು ಎಷ್ಟು 20,000 ವರ್ಷ. ಅದನ್ನ ಮನುವಿನ ಪ್ರಳಯ ಕಾಲ ಅಂತ ಇಟ್ಟುಕೊಂಡು 14 ಮನ್ವಂತರಗಳಿಗೆ ಹಂಚ್ಬೇಕು ಅಂತ ಒಂದು ವಿವರಣೆನೂ ನೋಡ್ತೀವಿ. ಹಾಗಾದ್ರೆ ಏನಾಯ್ತು, ಮನ್ವಂತರ ಕಾಲ ವಿಭಾಗ ಮಾಡ್ಕೊಬೇಕು ಇಷ್ಟು ಅಂತ. ಮನ್ವಂತರ ಕಾಲ ಮಾಡ್ಕೊಳ್ಳೋದು ಸುಲಭ ವಿಭಾಗ, ಏನಿಲ್ಲ, ಅದು 18.5 ಲಕ್ಷ ವರ್ಷ ತಗೊಳ್ಳೋದು, 71 ಚತುರ್ಯುಗ ಏನಿದೆ ಅದರ ಪರಿಮಾಣ ತಗೊಳ್ಳೋದು, ಇಷ್ಟು ಸೇರಿದ್ರೆ ಒಂದು ಮನ್ವಂತರ ಕಾಲ. ಆ ಮನ್ವಂತರ ಕಾಲದಲ್ಲಿ ಒಂದಿಷ್ಟು ವರ್ಷ ಉಳ್ಕೊಂಡಿದೆ, 20,000 ವರ್ಷ. ಇದು ಬ್ರಹ್ಮದೇವರ ಹಗಲಿನಲ್ಲಿ ಉಳ್ಕೊಂಡಿರೋದು. ಆ 20,000 ವರ್ಷ ತಗೊಂಡು ಅದರಲ್ಲಿ ಮನುಪ್ರಳಯ ಕಾಲ ಅಂತ ವಿಭಾಗ ಮಾಡ್ಕೊಂಡು ಹೋಗೋದು. ಈ ರೀತಿಯಲ್ಲಿ ಅನೇಕ ವ್ಯಾಖ್ಯಾನಗಳಲ್ಲಿ ಬಂದ ಕ್ರಮ ಏನಿದೆ ಅದನ್ನ ಸಂಗ್ರಹವಾಗಿ ಇಲ್ಲಿ ತೋರಿಸಿದ್ದಾರೆ. ಇದು ಒಂದು ವಿಷಯ ಆಯ್ತು ಇಲ್ಲಿ ಬಂದಿದ್ದು. ಇದಾದ್ಮೇಲೆ ಅತ್ರ ಅಯಂ ವಿವೇಕ ಅಂತ ಹೇಳಿ ಇನ್ನು ಚಿಕ್ಕದಾಗಿ ಬಿಡಿಸಿದ್ದಾರೆ. ಏನು, ಸಹಸ್ರದ್ವಯಂ ಪ್ರಥಮ ಮನೋಹ ಪ್ರಳಯ ಕಾಲ, 2,000 ವರ್ಷ ಅದು ಮೊದಲ ಮನುವಿನ ಪ್ರಳಯ ಕಾಲ. ದ್ವಿತೀಯಮಾರಭ್ಯ ಷಷ್ಠ ಪರ್ಯಂತಾನ ಮನೂನ, ಅಂದ್ರೆ 2ನೇ ಮನುವಿನಿಂದ ಆರಂಭ ಮಾಡಿಕೊಂಡು 6ನೇ ಮನುವಿನವರೆಗೆ, ಅಂದ್ರೆ 7ನೇ ಮನು ಅಂತ ಅರ್ಥ. ಯಾಕೆ 1ನೇ ಮನುವಿನ ಬಗ್ಗೆ ಹೇಳ್ಬಿಟ್ಟಿದ್ದಾರೆ, ಇನ್ ಮಿಕ್ಕಿದ್ದ 6 ಅಂತಂದ್ರೆ 6ನೇದು ಅಂದ್ರೆ ಅಲ್ಲಿ 7ನೇದು ಅಂತ ಲೆಕ್ಕ ಬರುತ್ತೆ. ಹಾಗಾದ್ರೆ ಈ ಮಿಕ್ಕಿದ್ದು 6 ಮನುಗಳಲ್ಲಿ ಏನು ಕೊನೆಯವನು ಬರ್ತಾನೆ, ಅವನು ಪ್ರತಿಯೊಬ್ಬರು ಮನುಗಳಲ್ಲಿ 400 ಉತ್ತರ ಸಹಸ್ರಂ ಅಂತ ಪ್ರಳಯ ಕಾಲ. ಇನ್ನು ಸಪ್ತಮಮಾರಭ್ಯ 12 ಪರ್ಯಂತಾನ ಮನುವಿನ, 7ನೆಯ ಮನುವಿನಿಂದ ಆರಂಭ ಮಾಡಿಕೊಂಡು 12ನೆಯ ಮನುವಿನವರೆಗೆ 500 ಅಂದ್ರೆ 500 ಉತ್ತರ ಸಹಸ್ರ, 1000 ಮೇಲೆ 500 ಹಾಕೊಳ್ಬೇಕು ಅಂತ ಅರ್ಥ. ಅದು ಹಾಕೊಂಡು ಅದಷ್ಟು ಪ್ರಳಯ ಕಾಲ ಆಯ್ತು. ಇನ್ನು ತ್ರಯೋದಶ ಮನೋಹ, ಇನ್ನು 13ನೇ ಮನುವಿಗೆ ಬಂದ್ರೆ 200 ಅಧಿಕ ಸಹಸ್ರಂ ಪ್ರಳಯ ಕಾಲ, ಅಂದ್ರೆ 200ಕ್ಕಿಂತ ಹೆಚ್ಚು 1000. ಸಂಸ್ಕೃತದಲ್ಲ ಹಾಗೆ ಸಂಖ್ಯೆಯನ್ನು ಹೇಳೋದಿದೆ, ನೇರವಾಗಿ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಕಷ್ಟ ಆಗ್ಬಿಡುತ್ತೆ. ಅವಾಗ ಹೇಳ್ಬೇಕು ಅಂದ್ರೆ ಉದ್ದ ಆಗ್ಬಿಡುತ್ತೆ. ಉದಾಹರಣೆಗೆ ನೀವಾಗ 1 ಲಕ್ಷ ಅನ್ಬೇಕಾದ್ ಸುಲಭ, 1 ಲಕ್ಷಂ ಅಂತ ಹೇಳ್ಬಿಡ್ತಾರೆ, 2 ಲಕ್ಷಂ ಅಂತಾರೆ. ಈಗ 360 ಸಂಖ್ಯೆಯಿಂದ ಕೂಡಿದ ಕೋಟಿ ಅಂತೆಲ್ಲ ಹೇಳ್ಬೇಕು ಅಂದ್ರೆ ಅವಾಗ 360 ಅಂತ ಹೇಳಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಶತೋತ್ತರ 3 ಅಂತ ತಗೊಳ್ತಾರೆ. ಅಂದ್ರೆ 100 ಇರುವ 300 ಮುಂದಿರುವ 3, ಆಮೇಲೆ ಅಲ್ಲಿ 60 ಅಂತ ಬರ್ಬೇಕು ಅಂದ್ರೆ ಆಮೇಲೆ 3 ಉತ್ತರ ಷಷ್ಠಿ ಅಂತ ತಗೊಳ್ತಾರೆ. ಶತೋತ್ತರ 3, ತ್ರಿತ್ತರ ಷಷ್ಠಿ ಅಂತ ಹೀಗೆ ಹೇಳಿ 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 ಸಂಖ್ಯೆಯನ್ನು ಹೇಳ್ತಾರೆ. ಅದು ತುಂಬಾ ದೊಡ್ಡದಾಗ್ಬಿಡುತ್ತೆ. ಅದಕ್ಕೆ ಇವರು ಚಿಕ್ಕದಾಗಿ ಏನ್ ಮಾಡಿದ್ದಾರೆ, 1000 ಮೇಲೆ ಇಷ್ಟು, 1000 ಮೇಲೆ ಇಷ್ಟು ಅಂತ ಲೆಕ್ಕ ಹಾಕ್ತಾರೆ. 1000 ಮೇಲೆ 500 ಹಾಕೊಳ್ಳಿ, 1000 ಮೇಲೆ 200 ಹಾಕೊಳ್ಳಿ. ಇನ್ನು ಚತುರ್ದಶ ಮನೋಹ 14ನೇ ಮನು ತಗೊಂಡಾಗ 200 ನ್ಯೂನ ಸಹಸ್ರಂ ಪ್ರಳಯ ಕಾಲ, ಅಂದ್ರೆ 200ಕ್ಕಿಂತ ಕಡಿಮೆ, 1000 ತಗೊಂಡು 1000ಕ್ಕಿಂತ 200 ಕಡಿಮೆ ಏನಿದೆ ಅಷ್ಟು ಪ್ರಳಯ ಕಾಲ ಅಂತ. ನಮಗೆ ಇಲ್ಲಿ ಸದ್ಯಕ್ಕೆ ಏನ್ ಬೇಕಂದ್ರೆ ಒಟ್ಟಾಗಿ ಬ್ರಹ್ಮದೇವರ ಆ ಹಗಲಿನಲ್ಲಿ 20,000 ವರ್ಷ ಏನ್ ಉಳಿತಲ್ಲ, ಆ 20,000 ವರ್ಷನ ಹೇಗೆ ಹಂಚಿದ್ದಾರೆ ಇಲ್ಲಿ ಅನ್ನೋದನ್ನ ಈ ಒಂದು ಪ್ಯಾರಾದಲ್ಲಿ ಕೊಟ್ಟಿದ್ದಾರೆ. ಅದನ್ನ ನಾವು ಜೋಡಿಸ್ಕೊಂಡ್ರೆ ಅವಾಗ 20,000 ವರ್ಷ ಹೇಗೆ ಇವ್ರು ಮಾಡಿದ್ರು ವ್ಯಾಖ್ಯಾನಕಾರರು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಇದು ಒಂದಾಯ್ತು. ಇದಾದ್ಮೇಲೆ ಮುಂದೆ ದುರ್ಘಟ ಭಾವ ಪ್ರಕಾಶಿಕ ವ್ಯಾಖ್ಯಾನದಲ್ಲೂ ಇದರ ವಿವರಣೆಯನ್ನೇ ಮಾಡ್ತಾ ಬರ್ತಾರೆ, ಎಷ್ಟೆಷ್ಟು 1000 ವರ್ಷ ಕಾಲ ಹೇಗೆ ಅನ್ವಯಿಸ್ಕೊಳ್ಬೇಕು ಅಂತ. ಅದನ್ನ ಒಟ್ಟಿಗೆ ಒಮ್ಮೆ ಏನ್ ಹೇಳಿದ್ನೋ ಅದನ್ನ ಹಾಗೇ ಬರ್ಕೊಂಡ್ಬಿಟ್ರೆ ಗೊತ್ತಾಗತ್ತೆ, ಸುಲಭವಾಗಿ ಆಗ್ಬಿಡುತ್ತೆ. ಇನ್ನು ಮುಂದಕ್ಕೆ ಹೋಗೋಣ. 25ನೇ ಶ್ಲೋಕ. ಏಷ ದೈನಂದಿನ ಸರ್ಗೋ ಬ್ರಾಹ್ಮಃ ತ್ರೈಲೋಕ್ಯವರ್ತನಃ
ತಿರ್ಯಂ ನೃಪಿತೃ ದೇವಾನಾಂ ಸಂಭವೋ ಯತ್ರ ಕರ್ಮಭಿಃ. ಇದೆಲ್ಲ ದಿನಕಲ್ಪ ಅಂತ ಹೇಳ್ತಾರೆ, ಹಿಂದೆ ಬಂದಂತೆ. ಅಂದ್ರೆ ದಿನ ಆಗೋ ಸೃಷ್ಟಿ, ಬ್ರಹ್ಮದೇವರ ದಿನಮಾನದ ಪ್ರಕಾರ ಆಗುವ ಸೃಷ್ಟಿ ಎಂದ್ರೆ ಅದನ್ನ ದಿನಕಲ್ಪ ಅಂತ ಕರೀತಾರೆ. ಆ ದಿನಕಲ್ಪದ ಬಗ್ಗೆ ಈಗ ಹೇಳಿದ್ದಿದ್ವರೆಗೆ. ಅದನ್ನೇ ಏಷಃ ಬ್ರಾಹ್ಮಃ ದೈನಂದಿನ ಸರ್ಗ, ಬ್ರಹ್ಮದೇವರ ದಿನನಿತ್ಯ ಆಗುವಂತಹ ಸೃಷ್ಟಿ ಏನಿದೆ, ಮೂರು ಲೋಕಗಳನ್ನ ಮತ್ತೆ ಸೃಷ್ಟಿಗೆ ತರೋದು ಅಂತ ಏನಿದೆ, ಅದರ ಬಗ್ಗೆ ಇದುವರೆಗೆ ಹೇಳಿದೆ. ಅದರಲ್ಲೂ ಈ ಪ್ರತಿ ದಿನಕಲ್ಪಗಳಲ್ಲಿ ಅಂದ್ರೆ ಬ್ರಹ್ಮದೇವರ ಹಗಲು ಮತ್ತೆ ರಾತ್ರಿ ಏನಿದೆ, ಈ ಹಗಲು ರಾತ್ರಿ ಅದು ಹಿಂದೆ ನೋಡಿದಂತೆ ಆ 4 ಯುಗಗಳ ಒಂದು ಆವೃತ್ತಿ, ಅನೇಕ ಸಾವಿರ ವರ್ಷಗಳ ಆವೃತ್ತಿ ಏನಿದೆ, ಅದೊಂದು ಹಗಲು ಒಂದು ರಾತ್ರಿ ಅಂತ ನೋಡಿದ್ವಲ್ಲ. ಆ ಹಗಲು ರಾತ್ರಿ ಸೇರಿ ಬ್ರಹ್ಮದೇವರ ಒಂದು ದಿನ ಏನಿದೆ, ಆ ದಿನದಲ್ಲಿ ಪ್ರತಿಯೊಬ್ಬರ ಸೃಷ್ಟಿ ಆಗ್ತಾ ಹೋಗುತ್ತೆ. ದಿನಕಲ್ಪದಲ್ಲಿ ಸೃಷ್ಟಿ ಆಗತ್ತೆ, ಪ್ರಳಯ ಆಗತ್ತೆ. ಉದಾಹರಣೆಗೆ ತಿರ್ಯಕ್ ಜಂತುಗಳು ಅಂದ್ರೆ ಪ್ರಾಣಿಗಳಾಗ್ಬಹುದು, ಮನುಷ್ಯರು, ಪಿತೃಗಳು, ದೇವತೆಗಳು, ಇವರೆಲ್ಲರೂ ಸೃಷ್ಟಿಗೆ ಬರ್ತಾರೆ. ಯತ್ರ ಕರ್ಮಭಿಃ ತಿರ್ಯಕ್ ನೃ ಪಿತೃದೇವಾನ. ತಿರ್ಯಕ್ ಅಂದ್ರೆ ತಿರ್ಯಕ್ ಜಂತು, ಪ್ರಾಣಿಗಳು. ಇನ್ನು ನೃ ಅಂದ್ರೆ ಮನುಷ್ಯರು, ಪಿತೃ ಅಂದ್ರೆ ಪಿತೃಗಳು, ದೇವ ಅಂದ್ರೆ ದೇವತೆಗಳು. ಹೀಗೆ ಇವರೆಲ್ಲರ ಸಂಭವ ಸೃಷ್ಟಿ ಅನ್ನೋದು ಆಗತ್ತೆ. ಇದೆಲ್ಲ ಬ್ರಾಹ್ಮ ಅಂದ್ರೆ ಬ್ರಹ್ಮದೇವರೇ ಮಾಡಿದ್ದ ಸೃಷ್ಟಿ ಅಂತ. ಇದು ದೈನಂದಿನ ಕಲ್ಪದ ಬಗ್ಗೆ ಹೇಳಿತ್ತು. ಇಷ್ಟಾದ್ಮೇಲೆ ಅಲ್ಲ, ಒಂದು ಆಶ್ಚರ್ಯ ವಿಷಯ ಏನು, 18.5 ಲಕ್ಷ ಯುಗ, ಮಹಾಯುಗ ಅಂದ್ರೆ ಚತುರ್ಯುಗಗಳು. ಇಷ್ಟು ಕಾಲ ಒಬ್ಬ ಮನು ಆಳ್ತಾನೆ ಅಂದ್ರೆ ಇದು ಹೆಂಗ್ ಸಾಧ್ಯ? ಏನೋ ಈಗ ಒಂದು 5 ವರ್ಷ ಆಳೋದು ರಾಜ್ಯನ ಅಂದ್ರೆ ಅದೇ ಕಷ್ಟ. ಒಂದು 15 ವರ್ಷ ದೇಶ ಆಳೋದು ಅಂದ್ರೆ ಅದು ದೊಡ್ಡ ಕಷ್ಟ. 25 ವರ್ಷ ಆಳೋದ್ರೆ ಸಾಧ್ಯನೇ ಇಲ್ಲ ಅನ್ನೋ ರೀತಿ ನಾವು ನೋಡ್ಬಹುದು. ಅಂಥದ್ರಲ್ಲಿ ಒಬ್ಬ ಮನು ತನ್ನ ಕಾಲದಲ್ಲಿ ಇಷ್ಟು ಜನರನ್ನ ಆಳ್ತಾನೆ ಅಂತಂದ್ರೆ ಇದು ಅಸಂಭವ ಅಲ್ವಾ ಅಂತಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಮನ್ವಾದಯ ಜಗತ್ ಪಾಲನಾದಿ ಕುರುವಂತಿ ಇತಿ ಯತ್ ತತ್ ಭಗವದ್ ಅನುಗೃಹೀತಮೇವ ಅಂತ. ಮನ್ವಾದಿಗಳು ಏನು ಜಗತ್ಪಾಲನೆ ಮಾಡ್ತಾರೆ ಅಂದ್ರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಇತ್ಯಾದಿಗಳಿಗೆ ಏನು ಕಾರಣ ಆಗ್ತಾರೆ ಆಯಾಯ ಕಾಲದಲ್ಲಿ, ಅದೆಲ್ಲ ಅವರ ಶಕ್ತಿ ಅಲ್ಲ. ನಿಜವಾಗಿ ಅದೆಲ್ಲ ದೇವರ ಅನುಗ್ರಹದಿಂದಲೇ ಅವ್ರು ಮಾಡಿದ್ದು ಅಂತ, ಅದೇ ದೇವರೇ ಮಾಡೋದು ಅಂತ. ಆ ರೂಪ ಅವರ ಒಳಗಡೆ ಇದ್ದು ಅಷ್ಟೇ ಹೊರತು ತಾವೇ ಸ್ವಯಂ ಅವ್ರು ಮಾಡಿದ್ದು ಅಂತಲ್ಲ. ಅದನ್ನ ಮನ್ವಾದೀನಾಂ ಜಗತ್ಪಾಲಕತ್ವಂ ಅಮುಖ್ಯಂ ಮುಖ್ಯತೋ ಭಗವಾನೇವ ಯತೇಷು ಸ್ಥಿತ್ವ ಜಗತ್ಪಾಲಯತಿ ಅಂತ ಬರೀತಾರೆ. ಭಗವಂತನೇ ಆಯಾಯ ಮನುಗಳ ಒಳಗಡೆ ಇರ್ತಾನೆ, ಅಷ್ಟು ಲಕ್ಷ ವರ್ಷಗಟ್ಲೆ ತಾನೇ ಎಲ್ಲರನ್ನು ಕಾಪಾಡ್ತಾನೆ. ಅಂದ್ರೆ ಸಾಮಾನ್ಯರಾದ ಮನುಗಳಿಗೆ ಅದು ಹೇಗೆ ಸಾಧ್ಯ? ಅದರಿಂದ ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ ಅನ್ನೋ ವಿಷಯವನ್ನ ತಿಳಿಸಿದ್ರು. ಇದಾದ್ಮೇಲೆ 26ನೇ ಶ್ಲೋಕ. ಮನ್ವಂತರೇಷು ಭಗವಾನ್ ಬಿಭ್ರತ್ ಸತ್ವಂ ಸ್ವಮೂರ್ತಿಭಿಃ ಮನ್ವಾದಿಭಿರಿದಂ ವಿಶ್ವಂ ಅವತ್ಯುದಿತ ಪೌರುಷಃ. ಉದಿತ ಪೌರುಷಃ, ಯಾವಾಗ್ಲೂ ಅವನ ಸಾಮರ್ಥ್ಯ ಏನಿದೆ ಅದು ಎದ್ದೆದ್ದು ಕಾಣುವಂತ ಸಾಮರ್ಥ್ಯ. ಯಾವಾಗೂ ಆ ಸಾಮರ್ಥ್ಯ ಎದ್ದೇ ಕಾಣುತ್ತೆ ಭಗವಂತನು. ಭಗವಂತ ಬಂದಾಗ ಅಯ್ಯೋ ಅವನು ಉದಾಸೀನನಾಗಿದ್ದಾನೆ, ನೋಡ್ಲಿಕ್ಕೆ ಸುಸ್ತಾಗ್ಬಿಟ್ಟಿದೆ ಅಂತ ಭಗವಂತನ ವಿಷಯದಲ್ಲಿ ಇಲ್ವೇ ಇಲ್ಲ. ಯಾಕೆ ಉದಿತ ಪೌರುಷಃ, ಯಾವಾಗ್ಲೂ ಅವನ ಆ ಪರಾಕ್ರಮ ಎದ್ದೇ ಇರುತ್ತೆ, ಯಾವಾಗ್ಲೂ ಪೌರುಷ. ಅಂತ ಭಗವಂತ ಸ್ವಮೂರ್ತಿ ಸತ್ವಂ ಬಿಭ್ರತ್, ತಾನು ಅನೇಕ ತನ್ನ ಅವತಾರ ರೂಪಗಳನ್ನು ತಗೊಂಡು ಸತ್ವಗುಣ ತಗೊಂಡು ಆಯಾಯ ಮನ್ವಂತರಗಳಲ್ಲಿ ಮನ್ವಾದಿಭಿ ಸಹ ಇದಂ ವಿಶ್ವಂ ಅವತಿ, ಆ ಮನುಗಳ ಜೊತೆಗೆ ಸೇರ್ಕೊಂಡು ಇಡೀ ಜಗತ್ತನ್ನ ಕಾಪಾಡ್ತಾನೆ.
ಹಾಗಾದ್ರೆ ಇಡೀ ಜಗತ್ತನ್ನ ಮನ್ವಂತರ ಇವಾಗ ವೈವಸ್ವತ ಮನ್ವಂತರ ಕಾಲದಲ್ಲಿ ವೈವಸ್ವತ ಮನು ಅಧಿಪತಿ. ಅವನು ಈಗ 18.5 ಲಕ್ಷ 71 ಯುಗ ಎಷ್ಟು ಕಾಲ ತಾನು ಆಳ್ಬೇಕು ಅಂದ್ರೆ ಭಗವಂತ ತಾನು ಆಯಾಯ ಕಾಲದಲ್ಲಿ ಅನೇಕ ಅವತಾರ ರೂಪ ಎತ್ತುತ್ತಾನೆ. ಅವತಾರ ರೂಪಗಳನ್ನ ಎತ್ತಿ ಆ ಮನ್ವಾದಿಗಳ ಜೊತೆಗೆ ವೈವಸ್ವತ ಮನುವಿನ ಜೊತೆಗೆ ಇದ್ದು ತಾನೇ ಅವನ ಒಳಗಡೆನೂ ಒಂದು ರೂಪದಿಂದ ಇದ್ದು ಎಲ್ಲ ಜಗತ್ತನ್ನ ತಾನು ಕಾಪಾಡ್ತಾ ಇದ್ದಾನೆ. ಇಲ್ಲಿ ಸತ್ವಗುಣ ಅಂತ ತಗೊಂಡ್ರು. ಸತ್ವಗುಣ ಹೊರತು ರಜೋಗುಣ ಆಗ್ಲಿ ತಮೋಗುಣ ಆಗ್ಲಿ ಅಲ್ಲ ಅಂತ ತಿಳಿಸ್ಬೇಕಾಗಿದೆ. ಅಷ್ಟೇ ಅಲ್ದೇನೆ ಸ್ವಮೂರ್ತಿಭಿ ಅಂತ ಒಂದು ಮಾತು ಬಂತು. ತನ್ನ ಮೂರ್ತಿಗಳು ಒಂದು ಏನರ್ಥ, ಇದಕ್ಕೆ 3 ಅರ್ಥ ಮಾಡ್ತಾರೆ ಇಲ್ಲಿ ಈ ಶ್ಲೋಕದಲ್ಲಿರೋ ಈ ಪದಕ್ಕೆ. ಒಂದರ್ಥ ತನ್ನ ಮೂರ್ತಿ ಯಾರಲ್ಲಿರತ್ತೋ ಅಂಥವ್ರ ಮುಖಾಂತರ ಅಂತ ಅರ್ಥ. ಅಂದ್ರೆ ತಾನು ಇನ್ನೊಬ್ಬರ ಒಳಗಡೆ ಇದ್ದು ನಡೆಸ್ತಾನೆ. ಇವಾಗ ವೈವಸ್ವತ ಮನುವಿನ ಒಳಗಡೆ ತಾನೇ ತನ್ನ ಮೂರ್ತಿಯನ್ನ ಇಟ್ಟು ತಾನು ಅವನ ಮುಖಾಂತರ ಮಾಡಿಸ್ತಾನೆ ಅಂತ, ಇದು ಒಂದರ್ಥ. ಎರಡನೇದು ಸ್ವಮೂರ್ತಿಯಿಂದ ತನ್ನ ಪ್ರತಿಮೆಯಂತೆ ಇರೋರು ಅಂತ. ಈ ವೈವಸ್ವತ ಮನು ಎಲ್ಲ ದೇವರ ಪ್ರತಿಮೆ ತರ ಅಂತ, ಅವರ ಮುಖಾಂತರ ಅಂತ ಅರ್ಥ. ಸ್ವಮೂರ್ತಿಯಿಂದ ತನ್ನ ಮೂರ್ತಿ ಯಾರಲ್ಲಿದೆಯೋ ಅದನ್ನ ಸ್ವಮೂರ್ತಿ ಅಂತ ಕರೀತಾರೆ, ಅಥವಾ ತನ್ನ ಪ್ರತಿಮೆಯಂತಿರೋದನ್ನು ಸ್ವಮೂರ್ತಿ ಅಂತ ಕರೀತಾರೆ, ಅಥವಾ ಯಜ್ಞ ತಾಪಸಾದಿ ಸ್ವಮೂರ್ತಿಭಿ ಮನ್ವಾದಿಭಿ ದ್ವಾರಭೂತ ರೀತಿ. ಯಜ್ಞ ತಾಪಸ ಇತ್ಯಾದಿಗಳ ತನ್ನ ಮೂರ್ತಿನೇ ಸಾಕ್ಷಾತ್ ಏನಿದೆ ಆ ಮೂರ್ತಿಗಳಿಂದ ಕಾಪಾಡೋದು, ಅಥವಾ ಬೇರೆ ಮನುಗಳಿದ್ರೆ ವೈವಸ್ವತ ಮನು ಇತ್ಯಾದಿಗಳು ಅವರ ಒಳಗಡೆ ಇದ್ದು ಭಗವಂತ ತಾನು ಆವಿಷ್ಕೃತ ಪರಾಕ್ರಮ, ತನ್ನ ಎಲ್ಲ ಪರಾಕ್ರಮದೊಂದಿಗೆ ಇಡೀ ಜಗತ್ತನ್ನ ಕಾಪಾಡಿ ತಾನು ಜಯಿಸ್ತಾನೆ ಅಂತ ಇಲ್ಲಿವರೆಗೆ ಭಗವಂತನ ಒಂದು ಆ ಪಾಲಕತ್ವದ ಬಗ್ಗೆ ಹೇಳಿದ್ರು. ಈ ಎಷ್ಟೇ ವರ್ಷ ಆಗ್ಲಿ ಭಗವಂತನೇ ಮುಖ್ಯವಾಗಿ ಕಾಪಾಡೋದು. ಜಗತ್ ಸೃಷ್ಟಿ ಸ್ಥಿತಿ ಸಂಹಾರ ಅನ್ನೋದು ನಾವ್ ಅನ್ಕೊಳ್ಬೋದು, ಮನುಗಳು ಇಷ್ಟು ಕಾಪಾಡ್ತಾರ ಅಂತ ಇಷ್ಟು ಕಾಲದಲ್ಲಿದ್ದು. ದೇವರಿಗೆ ನೋಡ್ದೆ ಏನು ಇಲ್ಲ ಮನುಗಳು, ಯಾವ ಲೆಕ್ಕ. ಭಗವಂತ ಯಾವಾಗ್ಲೂ ಕಾಪಾಡ್ತಾನೆ, ಯಾವ ಕಾಲದಲ್ಲೂ. ಇನ್ನು ಅಷ್ಟೇ ಅಲ್ಲ, ಬರೀ ಭಗವಂತ ಕಾಪಾಡ್ತಾನೆ ಅಂತ ಆದ್ರೆ ಪ್ರಳಯ ಬೇರೆಯವ್ರದ್ದು ಹಾಗಾದ್ರೆ ಅಂತ ಯಾರಿಗಾರು ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಮುಂದಿನ ಶ್ಲೋಕಗಳು ಹೊರಡತ್ತೆ. 27ನೇ ಶ್ಲೋಕದಿಂದ ಅದೇನು ವಿಷಯ ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ಹಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ಗುರುಗಳಿಗೆ ಧನ್ಯವಾದಗಳು ಗುರುಗಳಿಗೆ. ನಮಸ್ಕಾರ ಆಚಾರ್ಯ.